ನಮಸ್ಕಾರ. ಈ ಅದ್ಭುತವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮಹಾಭಾರತದ ಒಂದು ಅತ್ಯಂತ ರೋಚಕ ಘಟ್ಟದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳಲಿದ್ದೇವೆ. ಅಂದ್ರೆ ಒಂದು ಅದ್ಭುತವಾದ ತಂತ್ರ ಜೊತೆಗೆ ಸಣ್ಣದೊಂದು ಲೋಪ. ಇವೆರಡೂ ಸೇರಿ ಇಡೀ ಮಹಾಕಾವ್ಯದ ಯುದ್ಧದ ದಿಕ್ಕನ್ನೇ ಹೇಗೆ ಬದಲಾಯಿಸ್ತು ಅನ್ನೋದನ್ನ ನಾವಿಲ್ಲಿ ನೋಡಲಿದ್ದೇವೆ. ಬನ್ನಿ, ತಡ ಮಾಡೋದ್ಬೇಡ, ನೇರವಾಗಿ ವಿಷಯಕ್ಕೆ ಹೋಗೋಣ. ಕುರುಕ್ಷೇತ್ರ ಯುದ್ಧದ ಆ ಭಯಾನಕ ವಾತಾವರಣವನ್ನ ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಎತ್ತ ನೋಡಿದ್ರೂ ಆಯುಧಗಳ ಸದ್ದು, ರಕ್ತಪಾತ, ಸಂಪೂರ್ಣ ಅರಾಜಕತೆ. ಯುದ್ಧದ ಟೈಮ್ಲೈನ್ ಗಮನಿಸಿದರೆ ಮೊದಲನೇ ದಿನ ಶುರುವಾದ ಮಹಾಯುದ್ಧ ಈಗ 9ನೇ ದಿನಕ್ಕೆ ಬಂದು ನಿಂತಿದೆ. 9 ದಿನಗಳ ಕಾಲ ನಿರಂತರವಾಗಿ ಕಾದಾಡಿದರೂ ಕೌರವರಿಗೆ ಯಾವುದೇ ರೀತಿಯ ನಿರ್ಣಾಯಕ ಗೆಲುವು ಸಿಕ್ಕಿಲ್ಲ. ಈ 9ನೇ ದಿನದ ರಾತ್ರಿಯ ಹೊತ್ತಿಗೆ ದುರ್ಯೋಧನನ ಹತಾಶೆ ಸಂಪೂರ್ಣವಾಗಿ ಮಿತಿಮೀರಿಬಿಡುತ್ತೆ. ಅಷ್ಟೊಂದು ದೊಡ್ಡ ಸೈನ್ಯ ಇದ್ರೂ ಪಾಂಡವರನ್ನ ಮಣಸೋಕಾಗ್ತಿಲ್ವಲ್ಲ ಅನ್ನೋ ಸಿಟ್ಟು ಅವನನ್ನ ಸುಡ್ತಿರುತ್ತೆ. ಸರಿ, ಈಗ ಈ ಘಟನೆಯ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ. ತನ್ನ ಚಿಕ್ಕಪ್ಪ ಶಕುನಿಯ ಕಟು ಮಾತುಗಳು, ಆ ಹೀಯಾಳಿಕೆಯಿಂದ ಬೇಸತ್ತ ದುರ್ಯೋಧನ ನೇರವಾಗಿ ಸೇನಾಧಿಪತಿ ಭೀಷ್ಮ ಪಿತಾಮಹನ ಶಿಬಿರಕ್ಕೆ ನುಗ್ಗಿಬಿಡ್ತಾನೆ. ಕೋಪದಲ್ಲಿ ಭೀಷ್ಮರನ್ನೇ ನೇರವಾಗಿ ಪ್ರಶ್ನಿಸ್ತಾನೆ, ನೀವು ಕೌರವರ ವಿಜಯಕ್ಕಾಗಿ ಹೋರಾಡ್ತಿದ್ದೀರಾ ಅಥವಾ ಪಾಂಡವರನ್ನ ರಕ್ಷಿಸಲು ಹೋರಾಡ್ತಿದ್ದೀರಾ ಅಂತ. ಯೋಚನೆ ಮಾಡಿ, ಕೌರವರ ಪರವಾಗಿರುವ ಅತಿದೊಡ್ಡ ಹಾಗೂ ಮಹಾನ್ ಸೇನಾಧಿಪತಿಯ ನಿಷ್ಠೆಯ ಮೇಲೆಯೇ ಇಲ್ಲಿ ನೇರ ಅನುಮಾನ ವ್ಯಕ್ತಪಡಿಸಲಾಗುತ್ತೆ. ದುರ್ಯೋಧನನ ಈ ಮಾತುಗಳಿಂದ ಭೀಷ್ಮರಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ತಮ್ಮ ನಿಷ್ಠೆಯನ್ನೇ ಪ್ರಶ್ನಿಸಿದ್ದಕ್ಕೆ ಪ್ರತಿಯಾಗಿ ಅವರು ಒಂದು ಭಯಾನಕ ಶಪಥ ಮಾಡ್ತಾರೆ. ಆ ಮಾತಿನ ತೂಕ ಎಷ್ಟಿತ್ತು ಅಂದ್ರೆ, ನಾನು ನಾಳೆ ಸೂರ್ಯಾಸ್ತದೊಳಗೆ ಪಾಂಡವರನ್ನ ಕೊಲ್ತೇನೆ ಅಂತ ಘೋಷಿಸ್ತಾರೆ. ಇದು ಬರೀ ಸಾಮಾನ್ಯ ಬೆದರಿಕೆ ಆಗಿರಲಿಲ್ಲ. ಪಾಂಡವರ ಶಿಬಿರಕ್ಕೆ ಈ ಸುದ್ದಿ ತಲುಪಿದಾಗ ಇದು ಸಾಕ್ಷಾತ್ ಸಾವಿನ ಖಚಿತ ಮುನ್ಸೂಚನೆಯಂತೆಯೇ ಕಂಡಿತ್ತು. ಭೀಷ್ಮರ ಶಕ್ತಿ, ಪರಾಕ್ರಮ ಎಲ್ರಿಗೂ ಗೊತ್ತಿದ್ದಿದ್ದೇ ಅಲ್ವಾ? ಅವರು ಈ ಮಾತು ಹೇಳಿದ ಮೇಲೆ ಮರುದಿನ ಕೌರವರ ಗೆಲುವು ಮತ್ತು ಪಾಂಡವರ ಸಾವು ಸಂಪೂರ್ಣವಾಗಿ ನಿಶ್ಚಿತ ಅಂತಲೇ ಆಯ್ತಾ. ಈಗ ನಮ್ಮೆಲ್ಲರ ಮುಂದಿರುವ ಅತಿ ದೊಡ್ಡ ಪ್ರಶ್ನೆಯಂದ್ರೆ, ಈ ಅಜೇಯ ಶಪಥವನ್ನು ಮುರಿಯೋದು ಹೇಗೆ? ಸೂರ್ಯಾಸ್ತದ ಕೌಂಟ್ಡೌನ್ ಶುರುವಾಗಿದೆ. ಪ್ರತಿಕ್ಷಣವೂ ಆತಂಕ ಹೆಚ್ಚಾಗ್ತಾನೇ ಇದೆ. ಪಾಂಡವರ ಬಳಿ ಭೀಷ್ಮರನ್ನ ನೇರವಾಗಿ ಎದುರಿಸುವ ಶಕ್ತಿ ಖಂಡಿತ ಇರಲಿಲ್ಲ. ಈ ಅಸಾಧ್ಯವಾದ, ಅಕ್ಷರಶಃ ಉಸಿರುಗಟ್ಟಿಸುವ ಪರಿಸ್ಥಿತಿಯಲ್ಲಿ ಎಲ್ಲರ ಕಣ್ಣುಗಳು ಹೊರಳಿದ್ದು ಶ್ರೀಕೃಷ್ಣನ ಕಡೆಗೆ. ಯುದ್ಧಭೂಮಿಯಲ್ಲಿ ತಾನು ಅಸ್ತ್ರ ಹಿಡಿಯೋದಿಲ್ಲ ಅಂತ ಶಪಥ ಮಾಡಿದ ಕೃಷ್ಣ ಈಗ ತನ್ನ ಅದ್ಭುತ ಬುದ್ಧಿಶಕ್ತಿಯಿಂದ ಒಂದು ಹೊಸ ಲೀಲೆಯನ್ನ, ಒಂದು ರಹಸ್ಯ ತಂತ್ರವನ್ನು ಹೆಣೆಯೋಕ್ ಮುಂದಾಗ್ತಾನೆ. ಕೃಷ್ಣನ ಈ ರಹಸ್ಯ ಕಾರ್ಯಾಚರಣೆಯ ತಂತ್ರಗಾರಿಕೆ ಎಷ್ಟು ಕರಾರುವಕ್ಕಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಶ್ರೀಕೃಷ್ಣನು ದ್ರೌಪದಿಯನ್ನ ಕರೆದು 4 ಅತ್ಯಂತ ಕಟ್ಟುನಿಟ್ಟಾದ ನಿಯಮಗಳನ್ನ ಹೇರತಾನೆ. ಮೊದಲನೇದು, ಮುಸ್ಸಂಜೆಯ ಪ್ರಾರ್ಥನೆಯ ನಂತರವೇ ಹೋಗ್ಬೇಕು. ಎರಡನೇದು, ಶರೀರದ ಮೇಲೆ ಯಾವುದೇ ರಾಜಾಭರಣಗಳು ಇರಬಾರ್ದು. ಮೂರನೇದು, ಮುಖವನ್ನ ಸಂಪೂರ್ಣವಾಗಿ ಮುಚ್ಚಿರಬೇಕು. ಮತ್ತು ಕೊನೆಯದಾಗಿ, ಶಿಬಿರದೊಳಗೆ ಹೋದ ತಕ್ಷಣ ನೇರವಾಗಿ ಹೋಗಿ ಭೀಷ್ಮರ ಪಾದಗಳನ್ನು ಮುಟ್ಟಬೇಕು. ಇವು ಕೇವಲ ಸಾಮಾನ್ಯ ನಿಯಮಗಳಾಗಿರಲಿಲ್ಲ, ಬದಲಾಗಿ ಇದು ಇಡೀ ಯುದ್ಧದ ಗತಿಯನ್ನೇ ಬದಲಿಸುವ ಒಂದು ಪಕ್ಕ ಮಾಸ್ಟರ್ ಪ್ಲಾನ್ ಆಗಿತ್ತು. ಕತ್ತಲು ಆವರಿಸುತ್ತಿದ್ದಂತೆ ಮುಖವನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡ ದ್ರೌಪದಿ ಅತ್ಯಂತ ಜಾಗರೂಕತೆಯಿಂದ ಶತ್ರುಗಳ ಶಿಬಿರವನ್ನು ಪ್ರವೇಶಿಸ್ತಾಳೆ. ಅವಳು ನೇರವಾಗಿ ಸೇನಾಧಿಪತಿಯ ಟೆಂಟ್ಗೆ ಹೋಗ್ತಾಳೆ. ಆ ಸಮಯದಲ್ಲಿ ಭೀಷ್ಮರು ಸಂಜೆಯ ಪೂಜೆಯಲ್ಲಿ ಮಗ್ನರಾಗಿರ್ತಾರೆ. ಆ ನಿರ್ದಿಷ್ಟ ಸಮಯದಲ್ಲಿ ಮುಖಮುಚ್ಚಿಕೊಂಡು ಬಂದ ಮಹಿಳೆಯನ್ನು ನೋಡಿ ಭೀಷ್ಮರು ಆಕೆ ತನ್ನ ಆಶೀರ್ವಾದ ಪಡೆಯಲು ಬಂದಿರುವ ಕೌಲವ ಸೊಸೆಯಂತಲೇ ಸಹಜವಾಗಿ ಭಾವಿಸ್ತಾರೆ. ಗಮನಿಸಿ, ಇಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳ ಸದ್ದಿಲ್ಲ, ಕೇವಲ ರಹಸ್ಯ ಹೆಜ್ಜೆಗಳ ಸದ್ದು ಮಾತ್ರ. ಹಾಗಾಗಿ ಇಲ್ಲಿನ ಅತಿ ಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ, ದ್ರೌಪದಿ ಹೋಗಿ ಭೀಷ್ಮರ ಪಾದಗಳನ್ನು ಮುಟ್ಟಿದ ತಕ್ಷಣ ಭೀಷ್ಮರು ತಮ್ಮ ಅರಿವಿಲ್ಲದೆಯೇ ಒಂದು ಅದ್ಭುತವಾದ ಆಶೀರ್ವಾದವನ್ನು ಮಾಡ್ಬಿಡ್ತಾರೆ. ಆ ಐತಿಹಾಸಿಕ ಸಾಲು ಹೀಗಿತ್ತು: ದೀರ್ಘ ಸುಮಂಗಲಿತನವನ್ನು ಪಡೆದುಕೊಳ್ಳುವಂತಾಗಲಿ. ಅಂದ್ರೆ, ನಿನ್ನ ವೈವಾಹಿಕ ಜೀವನ ದೀರ್ಘವಾಗಿರಲಿ, ನಿನ್ನ ಗಂಡಂದಿರಿಗೆ ಆಯುಷ್ಯ ಹೆಚ್ಚಾಗಲಿ ಅಂತ. ಇದೇ ನೋಡಿ ಆ ನಿರ್ಣಾಯಕ ಕ್ಷಣ. ಕೃಷ್ಣ ಹೆಣೆದಿದ್ದ ಬಲೆಗೆ ಭೀಷ್ಮರು ಅಧಿಕೃತವಾಗಿ ಬಿದ್ದಾಗಿತ್ತು. ಮತ್ತು ಇದು ಅತ್ಯುತ್ತಮವಾಗಿ ವಿವರಿಸುವುದು ಏನನ್ನ ಅಂದ್ರೆ, ಕೃಷ್ಣನ ಬುದ್ಧಿಮತ್ತೆಯ ಪರಾಕಾಷ್ಠೆಯನ್ನ. ಆ ಶಪಥ ಹಾಗೂ ಆಶೀರ್ವಾದದ ನಡುವಿನ ಹೋಲಿಕೆಯನ್ನ ನಾವು ಸ್ಪಷ್ಟವಾಗಿ ಗಮನಿಸಿದ್ರೆ, ಒಂದೆಡೆ ಭೀಷ್ಮರ ಕಠಿಣ ಶಪಥವಿದೆ, ನಾಳೆ ಸೂರ್ಯಾಸ್ತದೊಳಗೆ ನಿನ್ನ ಗಂಡಂದಿರನ್ನು ಕೊಲ್ತೇನೆ ಅಂತ. ಆದರೆ ಇನ್ನೊಂದೆಡೆ ಅವರದ್ದೇ ಆದ ಪವಿತ್ರ ಆಶೀರ್ವಾದವಿದೆ, ನಿನ್ನ ಗಂಡಂದಿರು ದೀರ್ಘಕಾಲ ಬದುಕಿರಬೇಕು ಅಂತ. ಒಂದು ಭಯಾನಕ ಶಪಥವನ್ನು ಅವರದ್ದೇ ಆದ ಇನ್ನೊಂದು ಶಕ್ತಿಶಾಲಿ ಆಶೀರ್ವಾದದ ಮೂಲಕ ಕೃಷ್ಣನು ಸಂಪೂರ್ಣವಾಗಿ ರದ್ದುಗೊಳಿಸಿಬಿಟ್ಟ. ನಾಳೆ ಪಾಂಡವರ ಪ್ರಾಣವನ್ನು ತೆಗೆಯಬೇಕಿದ್ದ ಭೀಷ್ಮರೇ ಈಗ ಸ್ವತಃ ಅವರ ಪ್ರಾಣವನ್ನು ಉಳಿಸುವಂತಹ ವರವನ್ನು ನೀಡಿಬಿಟ್ರು. ಎಂಥ ಟ್ವಿಸ್ಟ್ ಅಲ್ವಾ?
ಆಶೀರ್ವಾದ ಮಾಡಿದ ನಂತರ ಭೀಷ್ಮರು ಆ ಮಹಿಳೆ ಯಾರು ಅಂತ ಮುಖ ನೋಡಿದಾಗ ಅವರಿಗೆ ಅಕ್ಷರಶಃ ಆಘಾತವಾಡುತ್ತೆ. ಬಂದಿರೋದು ತನ್ನ ಕೌರವ ಸೊಸೆಯಲ್ಲ, ಬದಲಾಗಿ ಪಾಂಡವರ ಪತ್ನಿ ದ್ರೌಪದಿ ಅನ್ನೋ ಸತ್ಯ ಅವರಿಗೆ ತಿಳಿಯುತ್ತೆ. ತಕ್ಷಣವೇ ಈ ನಾಟಕವನ್ನು ಹೆಣೆದವರು ಯಾರು ಅಂತ ಭೀಷ್ಮರು ಆಶ್ಚರ್ಯದಿಂದ ಪ್ರಶ್ನಿಸ್ತಾರೆ. ದ್ರೌಪದಿ ಯಾವತ್ತು ಈ ಸಮಯದಲ್ಲಿ ಹೀಗೆ ಒಂಟಿಯಾಗಿ ಶತ್ರುಪಾಳ್ಯಕ್ಕೆ ಧೈರ್ಯ ಮಾಡಿ ಬರೋಳಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಈ ಅದ್ಭುತವಾದ ಭ್ರಮೆಯನ್ನು ಸೃಷ್ಟಿಸಿದ ಆ ಚಾಣಾಕ್ಷ ಯಾರು ಅನ್ನೋದು ಭೀಷ್ಮರಿಗೆ ಕ್ಷಣಾರ್ಧದಲ್ಲಿ ಅರ್ಥವಾಗ್ತೊಡಗುತ್ತೆ. ಈಗ ಇಲ್ಲಿ ನಿಜವಾಗೂ ಕುತೂಹಲಕಾರಿಯಾದ ಅಂಶ ಅಂದ್ರೆ, ಭೀಷ್ಮರು ಶಿಬಿರದಿಂದ ಹೊರಬಂದು ನೋಡಿದಾಗ ಅಲ್ಲಿ ಶ್ರೀಕೃಷ್ಣ ಮೌನವಾಗಿ ಕಾಯ್ತಾ ನಿಂತಿರ್ತಾನೆ. ಆತನ ಕೈಯಲ್ಲಿ ದ್ರೌಪದಿಯ ಪಾದುಕೆಗಳಿರ್ತವೆ. ಇದು ಎಂತಹ ರೋಮಾಂಚನಕಾಲಿ ದೃಶ್ಯ ನೋಡಿ. ಶಸ್ತ್ರಾಸ್ತ್ರಗಳನ್ನು ಹಿಡಿಯದೆ, ಒಂದು ಹನಿ ರಕ್ತ ಹರಿಸದೆ, ಕೇವಲ ತನ್ನ ಬುದ್ಧಿಶಕ್ತಿ ಮತ್ತು ತಂತ್ರಗಾರಿಕೆಯಿಂದ ಶ್ರೀಕೃಷ್ಣನು ಪಾಂಡವರ ಪ್ರಾಣವನ್ನ ಖಚಿತ ಸಾವಿನಿಂದ ಕಾಪಾಡಿದ್ದ. ದ್ರೌಪದಿಯ ಪಾದದ ಸದ್ದು ಯಾರಿಗೂ ಕೇಳಬಾರದು ಅಂತ ಅವಳ ಪಾದುಕೆಗಳನ್ನ ತಾನೇ ಕೈಯಲ್ಲಿ ಹಿಡಿದು ಭೀಷ್ಮರಂತಹ ಅತಿರಥ ಮಹಾರಥರನ್ನೇ ಕೃಷ್ಣ ಸೋಲ್ಸಿಬಿಟ್ಟಿದ್ದ. ನಮ್ಮ ಈ ಸಂಪೂರ್ಣ ವಿಶ್ಲೇಷಣೆಯು ನಮ್ಮನ್ನು ಒಂದು ಆಳವಾದ ಪ್ರಶ್ನೆಗೆ ಕರೆದೊಯ್ತದೆ. ಈ ಅಂತಿಮ ಪ್ರಶ್ನೆಯನ್ನು ಒಮ್ಮೆ ಗಮನಿಸಿ. ಅತಿದೊಡ್ಡ ಯುದ್ಧಗಳನ್ನು ಕೇವಲ ಆಯುಧಗಳಿಂದ ಗೆಲ್ಲಲಾಗುತ್ತದೆಯಾ, ಅಥವಾ ಬುದ್ಧಿಶಕ್ತಿ ಮತ್ತು ಅಗೋಚರ ತಂತ್ರಗಾರಿಕೆಯಿಂದಲೇ? ಮಹಾಭಾರತವು ಕೇವಲ ಕತ್ತಿ ಮತ್ತು ಬಾಣಗಳ ಕದನವಲ್ಲ, ಅದು ಮನುಷ್ಯನ ಬುದ್ಧಿ, ತಂತ್ರ ಮತ್ತು ಸರಿಯಾದ ಸಮಯದ ನಿರ್ಧಾರಗಳ ಹೋರಾಟ. ಎಂತಹ ಕಠಿಣ ಮತ್ತು ಅಸಾಧ್ಯವಾದ ಪರಿಸ್ಥಿತಿಯಲ್ಲೂ ಒಂದು ಸಣ್ಣ ಆದರೆ ಅದ್ಭುತವಾದ ತಂತ್ರ ಇಡೀ ಇತಿಹಾಸವನ್ನು ಬದಲಾಯಿಸಬಹುದು ಅನ್ನೋದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕೇ? ಈ ಆಳವಾದ ವಿಚಾರದೊಂದಿಗೆ ಮೂಲ ವಿಷಯದ ಈ ಅದ್ಭುತ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಈ ತಂತ್ರಗಾರಿಕೆಗಳು ನಮ್ಮ ಆಲೋಚನಾ ಲಹರಿಯನ್ನು ಇನ್ನಷ್ಟು ವಿಸ್ತರಿಸಲಿ. ಭೇಟಿಯಾಗೋಣ ಮುಂದಿನ ವಿಶ್ಲೇಷಣೆಯಲ್ಲಿ.